ಮಗ ಒಂದು ಫೋನ್ ಮಾಡ್ಕೊಡ್ಲಾ? ಮಾಡ್ಲಾ ನಿನ್ ಮೊಬೈಲಾಗೆ? ತಗೋ. 8 8 1 1 9 9 7 7 2 ಸಲ 2 2 ಸಲ 2 ಹೇಳ್ತೀನಿ ಸುಮ್ನಿರಪ್ಪ ನೀನು. ಸರಿ ಹೇಳು. 8 5 7 8 5 7. ಇದೇನೇ 11 ನಂಬರ್ ಆಗೋಯ್ತು. ಎಷ್ಟಿರ್ಬೇಕು? 10 ಇರ್ಬೇಕು. 10 ಇರ್ಬೇಕಾ? ಪಕ್ಕದಲ್ಲಿರೋದು ಒಂದು ಎತ್ತಾಕು. ನೀನ್ ವಾಚ್ ಮರಿನೇ ಇಬೇಕು, ಹಬ್ಬ ಕುಯ್ಬೇಕಲ್ಲ. ತಗೋ ರಿಂಗ್ ಆಯ್ತದ. ಹಲೋ ಹಲೋ, ಯಾರು ಮಾತಾಡೋದು? ಹಲೋ ಮ್ಯಾನ್, ಫೋನ್ ಮಾಡಿರೋದು ನೀನು ಯಾರು ಅಂತ ಬಗಳಲ್ಲ. ನಾನು ಕಣ್ಣ ರಾಮೇಗೌಡ. ಪಿವಟ್ ಪರಮೇಶನಾ? ಐ ಆಮ್ ಪಿವಟ್ ಪರಮೇಶಿ ಸ್ಪೀಕಿಂಗ್. ಲೋ ಪರಮೇಶಿ, ನಿಮ್ ಮಾವ ಹೊಂಟೋಗ್ಬಿಟ್ಟ ಕಣ್ಣ. ಹೊಂಟೋಗ್ಬಿಟ್ನಾ? ನನಗ್ ಫೋನೇ ಮಾಡ್ಲಿಲ್ಲ. ಇಡಿಯಟ್ ಮಾವ, ನಮ್ಮ ಮನೆಗ್ ಬರಕ್ಕೆ ಇನ್ನು ಎಷ್ಟೊಯ್ತು ಆಯ್ತದಂತೆ. ಲೋ ಹೊಂಟ್ಬಿಟ್ಟ ಅಂದ್ರೆ ಮೇಲೆ ಹೋಗ್ಬಿಟ್ಟ ಕಣ್ಣ. ಮ್ಯಾಕ್ ಯಾಕೆ ಹೋದ? ನಮ್ಮ ಮನೆ ಇರೋದು ಕೆಲ್ಸರಿಗೆ ತಾನೆ. ತಡಿ ಫೋನ್ ಮಾಡ್ತೀನಿ. ನಾವಿಬ್ರೇ ಹೋಗಿ ಒಳ್ಳೆ ಕುಡುಕ್ ಮಗನ್ ಸವಾಸ ಆಯ್ತು. ಲೇ ನಿನ್ ಹೆಂಡ್ರಿಗೆ ಫೋನ್ ಕೊಡ್ಲಾ? ಲೇ ರಾಸ್ಕಲ್, ನನ್ನ ಹೆಂಡತಿ ಹತ್ರ ಏನು ಮಾತಾಡೋದು, ನನ್ನ ಹತ್ರ ಮಾತಾಡಲ್ಲ. ಮುದೇವಿ, ಅದ್ ಯಾರ ತಾವ್ ಮಾತಾಡ್ತಾ ಇದ್ದಿ? ತತ್ತರಿ ಫೋನ. ಹಲೋ ಬಾಮ, ನಾನ್ ರಾಮೇಗೌಡ ಕಣವ ಮಾತಾಡ್ತಿರೋದು. ಅಣ್ಣ ಹೇಳಣ್ಣ. ಅದು ನಿಮ್ಮಪ್ಪ ತೀರೋಗ್ಬಿಟ್ಟ ಕಣವ. ನಮ್ಮ ಅಪ್ಪ ಸತ್ತೋದ್ನ. ಅಯ್ಯೋ ಅಪ್ಪ. ಅಯ್ಯೋ ಅಳ್ಬೇಡ ಕಣವ, ಮೊದ್ಲು ಬಿರ್ಲು ಹೊರಟು ಬನ್ನಿ. ಅಮ್ಮಿಕಳಪ್ಪ. ಬಾಮ, ವೈ ಆರ್ ಯು ಕ್ರೈಯಿಂಗ್? ನಿಮ್ಮವ ನಮ್ಮಪ್ಪ ಸತ್ತೋದ್ನಂತೆ. ಮೈ ಗಾಡ್, ನಮ್ಮ ಮಾವ ಸತ್ತೋದ್ನ. ಲೇ ಬಾಮ, ಇದು ಒಳ್ಳೆ ಸಮಯ ಅಲ್ಲ. ದುಡ್ಡು, ಒಡವೆ, ಜಮೀನು ಹೆಂಗ್ ಕಿತ್ಕೋಬೇಕು ಅಂತ ಸ್ಕೆಚ್ ಹಾಕೋ ಸಮಯ. ಮಾವ, ಲೇ ಇನ್ನೊಂದೆರಡು ಮೂಳೆ ಇರೋ ಪೀಸ್ ಹಾಕೆ. ನೆಕ್ಕಿದ್ ಸಾಕ್ ತೆಗಿ. ಪಾಪ ಅಲ್ಲಿ ಮುನಿಯಪ್ಪಣ್ಣ ಸದ್ ಬಿದ್ದವನೆ. ನಿನ್ನೆಕೊಂಡೆ ಕೂತ್ಕೊಂಡಿರ್ಬೇಡ. ಆ ಮುನಿಯಪ್ಪಣ್ಣ ಇಷ್ಟ ಬೇಗ ಸಾತೋಯ್ತಾನೆ ಅಂತ ಗೊತ್ತಿದ್ದಿದ್ರೆ ಇನ್ನ 1-2 ಲಕ್ಷ ಜಾಸ್ತಿನೇ ಇಸ್ಕೊಂತಿದ್ದೆ. ಆಳದವನು ಹೇಳ್ದೆ ಕೇಳ್ದೆ ಹೊಂಟೋಗ್ಬಿಟ್ಟ. ಇನ್ನು ನೆಕ್ಕೊಂಡೆ ಕೂತಿದ್ಯಾ? ಮುನಿಯಪ್ಪನಿಗೆ ಶ್ರದ್ಧಾಂಜಲಿ ಅಂತ ಹಾಕ್ಸಿ 1 8-10 ಪ್ಲಸ್ ಮಾಡ್ಸ್ಕೊಂಬ. ಜೊತೆಲಿ ಫೋಟೋ ಇಡ್ಸ್ಕೊಂಡ್ಬಿಟ್ಟಿದ್ದೀರಿ. ಅದ್ ಯಾವಾಗ್ಲೂ ಮೇಲ್ಕೋಟೆ ಜಾತ್ರೆಗೆ ಹೋದಾಗ ತೆಗ್ಸ್ಕೊಂಡಿದ್ದು, ನೆನಪಿಗೆ ಅಂತ ಇಟ್ಕೊಂಡಿದೀನಿ. ಹೌದಾ? ಕಟ್ ಮಾಡಿಸ್ಬೇಡ. ಇಲ್ಲ 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 ಇಲ್ಲ, ಕಂಪ್ಯೂಟರ್ಗೆ ಹೇಳಿ ಅರ್ಧಕ್ಕೆ ಪ್ರಿಂಟ್ ಹಾಕ್ಸ್ಬಿಡು. ಆಯ್ತು ಕೊಡ್ರಿ. ಕಲರ್ ಮಾಡಿಸಿ ಪ್ಲಸ್ ಮಾಡಿಸು. ಅಯ್ಯಯ್ಯೋ ಮುನಿಯಪ್ಪಣ್ಣ, ಮುನಿಯಪ್ಪಣ್ಣ ಮೊನ್ನೆ ತಾನೇ ಬಂದು ಬಡ್ಡಿ ಅಸ್ಲು ಎರಡೂ ಈಸ್ಕೊಂಡೋದಲ್ಲ ಮುನಿಯಪ್ಪಣ್ಣ. ಸುಂದ್ರಮ್ಮ ನಿನ್ ಕೈಯಾರೆ ಉಪ್ಸಾರು ತಿನ್ಬೇಕು ಅಂತ ಕೇಳಿ ಉಪ್ಸಾರು ಮುದ್ದೆ ಮಾಡಿಸ್ಕೊಂಡು ತಿನ್ಬಿಟ್ಟೋದಲ್ಲ ಮುನಿಯಪ್ಪಣ್ಣ. ನನ್ನ ಮೇಲಿನ ಎಲ್ಲ ಋಣನೂ ತೀರ್ಸ್ಕೊಂಡು ಹೋಗ್ಬಿಟ್ಟಲ್ಲ ಮುನಿಯಪ್ಪಣ್ಣ. ನಾನು ಯಾರಿಗೆ ಹೇಳಲಿ, ಏನು ಮಾಡಲಿ? ಕಮಲಮ್ಮ, ನಿನಗೆ ಯಾವಾಗ ವಿಷಯ ಗೊತ್ತಾಯ್ತು? ನನ್ಗಿಂತ ಮುಂಚೆನೆ ಬಂದ್ಬಿಟ್ಟಿದ್ಯಾ? ಮನೇಲಿ ಊಟ ಮಾಡ್ತಾ ಕುಂತಿದ್ದೆ, ಈ ವಿಷಯ ಗೊತ್ತಾಯ್ತು. ಅಣ್ಣ ಸತ್ತೋಗವ್ರೆ ಅಂತ. ಅನ್ನಕ್ಕೆ ಕೈ ತೊಳ್ಕೊಂಡು ಎದ್ನೋ ಬಿದ್ನೋ ಅಂತ ಇಲ್ಲಿ ಗಂಟ ಓಡೋಡ್ಕೊಂಡ್ ಬಂದೆ. ಛೇ ಪಾಪ. ನೀನು ಅನ್ನಕ್ಕೆ ಕೈ ತೊಳ್ಕೊಂಡು ಬಂದೆ, ನಾನು ವಾತರೆಯಿಂದ ಒಲೆನೇ ಹಚ್ಚಿಲ್ಲ. ಸಾರು ಬೋರ್ ರುಚಿಯಾಗದೆ. ಹೋಗ್ಲಿ ಬಿಡವ. ಅಲ್ಲ ಕಣ್ರಲ್ಲ, ನಮ್ಮಪ್ಪ ಸಾಯದೇನೋ ಸತ್ತ. ಸಾಯಕ್ಕೂ ಮುಂಚೆ ಬಡ್ಡಿ ಯಾರ್ಯಾರಿಗೆ ಸಾಲ ಕೊಟ್ಟಿ ಅಂತ ಹೇಳ್ಬಿಟ್ಟಾರ ಸಾಯದಲ್ಲ. ಡೈರಿಗಿರಿ ಬರ್ದಿಟ್ಟ ನೋಡ್ಲಾ? ಅವ್ರ ಹೆಸರೇ ಅವ್ರಿಗೆ ಬರೆಯಕ್ ಬರಕ್ಕಿಲ್ಲ, ಇನ್ ಸಾಲ ಕೊಟ್ಟವ್ರ ಹೆಸರೆಲ್ಲ ಬರೀತಾರ? ನಿಮ್ಮಪ್ಪ ಏನೇ ಮಾಡಿದ್ರು ರಾಮೇಗೌಡನ್ ಕೇಳಿ ಮಾಡ್ತಿದ್ಕಲ್ಲ. ಆ ರಾಮೇಗೌಡನ್ ಕೇಳಿದ್ರೆ ಎಲ್ಲ ಗೊತ್ತಾಯ್ತದೆ. ಫಸ್ಟ್ ಆ ನನ್ನ ಮಗ ಎಷ್ಟು ಪೀಕಣ ಅಂತ ತಿಳ್ಕೋಬೇಕು. ಬಡತವ ಅವನೇ ಬತ್ತವನೇ ಸುಮ್ಕಿರಲ್ಲ. ಕಾರ್ಯ ಮುಗಿಯತಕ್ಕ ಸ್ವಲ್ಪ ತಪ್ಪಿಗೆರೆ. ಮಗ ಸಮಾಧಾನ ಮಾಡ್ಕೋ. ಹೋದನ್ ಬಂದಾನ, ನಿಮ್ಮ ಅಪ್ಪನ ಜಾಗದಲ್ಲಿ ನಾನಿಲ್ವಾ?
ಯಾವ ಸಿಕ್ಕಿದ್ರು ಇವನು ನಿಮ್ಮ ಅಪ್ಪನ ಜಾಗದಲ್ಲಿ ನಾನಿಲ್ವಾ ಅಂತಾನಲ್ಲ. ನೋಡ್ಕತೀನಿ. ಅದೇನ್ ಹೇಳಕ್ ಬಂದೆ? 500 ಹತ್ರಕ್ಕೆ ಹೋಗಿದ್ದೆ. ಬೆಳಿಗ್ಗೆ 10:30 12 ಗಂಟೆವರೆಗೂ ರಾವು ಕಾಲ. ಆಮೇಲೆ ಒಳ್ಳೆ ಟೈಮ್ ಇದೆ, ಯಾವಾಗ ಬೇಕಾದ್ರೂ ಮಣ್ಣು ಮಾಡ್ಬೋದು ಅಂತ ಹೇಳವ್ರೆ. ನಿಂಗೆ ಹಂಗನ್ಸುತ್ತೋ ಹಂಗ್ ಮಾಡೋಣ. ನೋವು ಸತ್ತೋದವ್ರನ್ನ ಒಳ್ಳೆ ಟೈಮಾಗ ಊತ ಹಾಕಿದ್ರೆ ಮ್ಯಾಕಿದ್ ಬಂದಾರೆ. ಅವ್ನು ಹುಡ್ಸಿರೋ ಮಗನೇ ಹಣ್ಣು ಬಚ್ಚ ಸುಮ್ಮನೆ ಕೂತಾವ್ನೆ. ನಿಂದೆ ಇಲ್ಲ ಮಧ್ಯದಲ್ಲಿ ಅಮ್ಮಿಕ ಕೂತ್ಕೊಳ್ಳ. ನೀನ್ ಸತ್ತೋದ್ರೆ ರೋಗಲ್ದಲ್ಲಿ ಊತ ಹಾಕ್ತೀನಿ. ಮುನಿಯಪ್ಪಣ್ಣ ಮುನಿಯಪ್ಪಣ್ಣ, ಅಯ್ಯೋ ಬಿಟ್ಟು ಹೊಂಟೋದ್ಯಲ್ಲ. ನೆನ್ನೆ ತಾನೇ ಬಂದು ನಾಳೆ ಮುದ್ದೆನುವೆ ಉಪ್ಪನೆಸ್ರು ಬೇಕು ಅಂತ ಹೇಳ್ದಿಯಲ್ಲೋ. ಹೋದ್ವಾರ ನೀನ್ ಬಂದಾಗ ಬಡ್ಡಿನುವೆ ಅಸ್ಲುನುವೆ ನಾನ್ ಚುಕ್ತ ಮಾಡ್ಬಿಟ್ನಲ್ಲೋ. ಈ ಬಿದ್ರಿ ಆಟ ಎಲ್ಲ ನಮ್ಮ ಹತ್ರ ಬೇಡ, ಬಡ್ಡಿ ದುಡ್ಡು ಮಡಗು. ಲೇ ಬಾಮ, ರಾಗಿ ಮಿಷಿನು ಅವೆಲ್ಲ ನಮಗ್ ಬೇಡ. 2 ಎಕರೆ ಜಮೀನ ಬರ್ಸ್ಕೊಂಬಿಡು. ಸದ್ಯ ಒಂದೊಂದು ವರ್ಷಕ್ಕೆ ಒಂದೊಂದು ಕುಂಟೆ ಮಾರ್ಕೊಂಡು ತಿಂದ್ರುವೆ ಲೈಫ್ ಲಾಂಗ್ ಜಮ್ ಅಂತ ಆರಾಮಾಗಿ ಕಾಲ ಕಳೆದು ಬಿಡ್ಬೋದು. ಅದೇನ್ ಬಾಳು ಅಂತ ಬಾಳ್ತಾ ಇದ್ದಾವ. ಏನು ವರ್ಕೌಟ್ ಆಯ್ತಾ ಇಲ್ವೇ? ಲೀ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ಕೊಂಡಳೆ. ಏಯ್ ಸುಮ್ನೆ ಇರೋ, ನಾನಿಲ್ವಾ ತಮ್ಮ ಅಂತ ನೀನ್ ನೋಡ್ಕೊಳಕ್ಕೆ. ನೀನ್ ಸುಮ್ನೆ ಇರಪ್ಪ, ನೀನ್ ಬೇರೆ. ನೀನ್ ಅವಳಿಗೆ ಸಮಾಧಾನ ಮಾಡೋದ್ ಬಿಟ್ಟು ನೀನೆ ಹೆಂಗ್ಸಿರ್ತಾರ ಅವಾಗಿಂದ ಅಳ್ತಾ ಕೂತಿದ್ಯಲ್ಲ. ತಾತ ಅಂತ ನನ್ನ ಮಗ ಯಾರನ್ನ ಏನೈತೆ? ಯಾರೋ ಬಾಮ ಎದ್ದೇಳ ಬಾ. ಬಾಮ ಎದ್ದೇಳ ಮೇಕೆ ಕೊಂಡ್ಬಿಡು. ಬಾಮ ಕಣ್ಬಿಡೆ, ನೀನೇ ಹಿಂಗ್ ಧೈರ್ಯ ಗಟ್ರೆ ಹೆಂಗೆ? ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ ಗಂಡನ್ ಗತಿ ಏನೇ? ಎದ್ದೇಳವ, ಕಣ್ಬಿಡು, ಎದ್ದೇಳವ, ಎದ್ದೇಳು. ಇವ್ರು ಜಮೀನ ಬರ್ಸ್ಕೊಳ್ಳೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ ಬಂದವ್ರೆ. ಹೆಂಗೆ ನಿಂಗೆ ಏನ್ ಸಿಗ್ಬೇಕು ಅದ್ ಸಿಗ್ತದೆ, ಸಮಾಧಾನ ಮಾಡ್ಕೋ. ಸಮಾಧಾನ ಮಾಡ್ಕೊಳ್ಳೆ. ನೀನು 10 ಸುಸ್ತಾಗಿದ್ಯಾ? ಬಂದ್ರವ ಪಡ್ಸಲೆ ಕರ್ಕೊಂಡು ಹೋಗಿ ಮಲಗಿಸುವ. ಸೂಪರ್ ಆಕ್ಟಿಂಗು, ಪ್ಲಾನ್ ಸಕ್ಸಸ್. ಇದಳು ಮಾವ ಪ್ಲಸ್ ರೆಡಿ ಆಯ್ತಾ? ರೆಡಿ ಆಯ್ತು ಕೊಡ್ರೆ. ನೋಡು, ಬಸ್ ಸ್ಟ್ಯಾಂಡು, ಗೇಟು, ಕೆಂಚನಹಳ್ಳಿ, ಕೊಪ್ಪಲು ಎಲ್ಲಾ ಕಡೆನೂ ಹಾಕ ಬಂದ್ಬಿಡು. ಅದು ಇದ್ಯಾಕ್ಲ ಹಿಂಗ್ ತಲೆ ಕರಿತಿದೀಯಾ? ದುಡ್ಡೇನಾದ್ರೂ ಕಡಿಮೆ ಆಯ್ತಾ? ಅದೆಲ್ಲ ಗೌಡ್ರೆ, ಒಂದ್ ಸಣ್ಣ ಮಿಸ್ಟೇಕು. ಅದೇನಾ? ಅದೇನು ಇಲ್ಲ. ಅದು ಅದು ಒಂದ್ ಸಣ್ಣ ಎಡವಟ್ ಆಗ್ಬಿಡ್ತು ಗೌಡ್ರೆ. ಇದೇನ್ರಾ ನನ್ ಫೋಟೋ ಹಾಕ್ಸಿದ್ಯಾ? ನಿನ್ ಬಾಯಿಗೆ ಮಣ್ಣು ಹಾಕ. ಅಲ್ಲ ಗೌಡ್ರೆ, ಪ್ರಿಂಟ್ ಹಾಕಕ್ಕೆ ಅವ್ರ ಫೋಟೋನೇ ಹೇಳಿದ್ದೆ. ಆದ್ರೆ ನೀವು ಫೋಟೋನ ಕಟ್ ಮಾಡ್ಬಿಡಿ ಅಂತ ಹೇಳಿದ್ರಲ್ಲ. ಆದ್ರೆ ಅವನು ಎಣ್ಣೆ ಏಟಲ್ಲಿ ನಿಮ್ ಫೋಟೋನ ಪ್ರಿಂಟ್ ಮಾಡ್ಬಿಟ್ಟವನೆ.
ಅದಕ್ಕೆ ಲೇಟ್ ಆಗೋಯ್ತು ಗೌಡ್ರೆ. ಅವ್ರ ಫೋಟೋನು ಪ್ರಿಂಟ್ ಹಾಕ್ಸ್ಕೊಂಡ್ ಬಂದಿದ್ದೀನಿ, ತೋರಿಸ್ತೀನಿ. ಕರೆಕ್ಟ್. ಅಲ್ಲ ಕಣ್ರ, ನನ್ ಫೋಟೋನ ಅಲ್ಲೆಲ್ಲಾದ್ರೂ ಎಷ್ಟು ಬಿಟ್ಟು ಬರ್ಬಾರ್ದ? ಅಲ್ಲ ಗೌಡ್ರೆ, ಕಾಸು ಬೇರೆ ಕೊಟ್ಬಿಟ್ಟಿದ್ನಲ್ಲ, ಸುಮ್ನೆ ಯಾಕೆ ವೇಸ್ಟ್ ಮಾಡೋದು ಅಂತ, ಮುಂದೆ ಯಾವತ್ತಾದ್ರೂ ಒಂದಿನ ಯೂಸ್ ಆಯ್ತದೆ ಅಂತ ಅದನ್ನು ತಗೊಂಬಂದ್ಬಿಟ್ಟೆ. ಏನೋ ಕಾಡು ಮನ್ಸ, ಯಾವ್ದು ಬಾಡಿಗೆ ಇಲ್ವಾ? ಓದ್ಕೊಂಡ್ ಕೂತಿದ್ಯಾ? ಸಿಕ್ಕಿತ್ತಣೋ, ನಮ್ಮೂರಿನ ಕಾಲೇಜ್ ಹುಡುಗಿರು ಹೋದ್ಮೇಲೆ ತಾನೆ ನಾವು ಬಾಡಿಗೆ ಹೋಗೋದು, ಅದಕ್ಕೆ ಆಮೇಲೆ ಹೋಗೋಣ ಅಂತ ಸುಮ್ಮನಾಗ್ಬಿಟ್ಟ. ಕಚ್ಗುಳಿ ಕೊಟ್ಟಿರೋ ಕರಡಿ ಇದ್ದಂಗಿದ್ಯಾ? ಲೇ, ಯಾವ್ದಾದ್ರು ಗರ್ಭಿಣಿ ಹೆಂಗಸರು ಕರೆಕ್ಟ್ ಆಗಿ ನಿನ್ಗೆ ಜೂಮ್ ಹಾಕ್ಬಿಟ್ಟು ಹತ್ರದಿಂದ ನೋಡ್ಬಿಟ್ಟ ಅಂದ್ರೆ ಅಲ್ಲೇ ಪಟ್ ಅಂದ್ಬಿಟ್ಟು ಡೆಲಿವರಿ ಆಗ್ಬಿಡುತ್ತೆ. ನಿಮ್ಮ ಅಪ್ಪ ಇನ್ನೊಂದ್ ಸ್ವಲ್ಪ ಬೆಳ್ಳು ಉಡ್ಸ್ಬಿಟ್ಟಿದ್ರೆ ಊರಾಳ್ ಮಾಡ್ಬಿಡ್ತಾ ಇದ್ದೆ. ನನ್ ಮಗನೇ ಉಗಾಂಡ. ಇವಾಗೇನಣ್ಣ, ಅರ್ಧ ಊರ್ ಹಾಳು ಮಾಡಿದ್ದೀನಿ, ಇನ್ನು ಅರ್ಧ ಉಳ್ದದೆ ಅಷ್ಟೇ. ನಿನ್ ಮನೆ ಹಾಳು ಮಾಡೋದು ಸಂಜೀವ ಅವನೇ. ಅದಿರ್ಲಿ, ನಮ್ಮ ಹುಡುಗಿ ಆಫೀಸ್ಗೆ ಹೋದ್ಲೇನಪ್ಪ? ಓ, 45 ವರ್ಷದವಳು ಹುಡುಗಿ. ಚೌಟ್ರಿಲಿ ಪಾತ್ರೆ ಪಗಡೆ ತೊಳೆಯೋಳು ಆಫೀಸ್ಗೆ. ನೀನ್ ಬರೋದ್ ಲೇಟ್ ಆಯ್ತು ಅಂತ ರಾಮ ಹಾಕೊಂಡೋದ. ನಮ್ಮ ಹುಡುಗಿ ಬಗ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡ್ತು ಅಂತ ಹೇಳಿದ್ರೆ ನಾನೇನೋ ಕನ್ನಡ ರಾಜ್ಯೋತ್ಸವ ಹೆಂಗ್ ಮಾಡೋದು ಅಂತ ಕೇಳಿದ ಅನ್ಕೊಂಡ್ರೆ ನೀನು ಒಳ್ಳೆ. ಲೇ, ರಾಜ್ಯೋತ್ಸವ ಮಾಡೋಣ ಬಿಡಲೇ. ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಕನ್ನಡ ರಾಜ್ಯೋತ್ಸವ ಮಾಡದೆ ಹೋದ್ರೆ ನಾವು ಆಟೋ ಡ್ರೈವರ್ಗಳೆಲ್ಲ ಕಣಲೇ. ಅದ್ ಸರಿ ಅಣ್ಣ, ದುಡ್ಡು ಯಾಕೋ ಯೋಚನೆ ಮಾಡ್ತೀಯಾ? ಎಲ್ಲ ಆಟೋ ಬಾಯ್ಸ್ ಹತ್ರ 500 ತಗೋ. ಸಾಲಿಲ್ವಾ? ಅಣ್ಣ ಇದಾನೆ, ಕೊಡ್ಲಿಲ್ಲ ಅಂದ್ರೆ ಲೇ, ಅದಕ್ಕೂ ಅದ್ಮೀರಿದ್ರೆ ಶಂಕರಣ್ಣನ ಹೆಸರು. ಆಟೋ ಮಾರಾದ್ರೂ ದುಡ್ಡು ಕೊಡ್ತಾರೆ ನಮ್ಮ ಕನ್ನಡಿಗರು, ಕೆಚ್ಚದೆಯ ಕನ್ನಡಿಗರು. ಆಯ್ತು. ಆಮೇಲೆ ಈ ಸ್ಟೇಜು, ಕುಣಿತ, ಆರ್ಕೆಸ್ಟ್ರಾ ಇದಕ್ಕೆಲ್ಲ ಏನ್ ಮಾಡೋದು? ಸ್ಟೇಜು, ಆರ್ಕೆಸ್ಟ್ರಾ, ಕುಣಿತ ಎಲ್ಲ ಇದೆಯಲ್ಲ, ಯಾಕೆ ಬಿಡಾಕ? ಯಾಕೆ ತಲೆ ಕೆಡ್ಸ್ಕೊಂತೀಯ? ಮಿಸ್ಸಿನ್ ಮುನಿಯಪ್ಪನ ಜಾಬ್ ಕೈ ಹಾಕಿದ್ರೆ ಮುಗ್ದೇ ಹೋಯ್ತು. ಅಣ್ಣ, ಮುನಿಯಪ್ಪ ಈಗ ಎಲ್ಲ ಉಣಣ್ಣ? ಮುನಿಯಪ್ಪ ಎಲ್ಲಿರ್ತಾನ? ಮಿಷಿನ್ ಅಂಗಡಿಲಿ ಇರ್ತಾನೆ, ರಾಗಿ ಮಿಷಿನ್ ಅಂಗಡಿಲಿ ಇರ್ತಾನೆ. ಸ್ವಲ್ಪ ಲೆಫ್ಟ್ ತಿರ್ಗ್ಬಿಟ್ಟು ಕಂಬ ನೋಡು. ಕಂಬಕ್ಕೆ ನೇತಾಕ್ಬಿಟ್ಟಾರ. ಅಯ್ಯ, ಮುನಿಯಪ್ಪ ಡೆಡ್. ಮುನಿಯಪ್ಪ ಎಗರು ಬಿದ್ದೋದ? ಹಂಗಿರಿ ನಾನು ಸೇಫ್ ಆಗ್ಬಿಟ್ಟೆ. ಮುನಿಯಪ್ಪ ಸತ್ತೋದ ಕಣೋ. ಲೋ, ಈಗೊಂದು ಅಡ್ಡ ಹಾಕ್ಬೇಕಣ. ಹೂವ, ತೆಂಗಿನಕಾಯಿ, ಬೆಂಕಿ ಬೆಟ್ಟ, ಕರ್ಪೂರ ಎಲ್ಲ ತಗೊಂಡು ಮುನಿಯಪ್ಪನ ಹತ್ರ ಹೋಗ್ಬಿಡೋಣ. ಮುನಿಯಪ್ಪ